ಪ್ರಿಯಂವದ ಹಾಗೂ ರುಕ್ಮಾಂಗದ. ಈ ಇಬ್ಬರು ಗೆಳೆಯರು ಹಳೆಯ ಒಂದು ವಸ್ತು ಸಂಗ್ರಹಾಲಯಕ್ಕೆ ರಾತ್ರಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಹೋಗಿರುತ್ತಾರೆ. ದೇಶದಲ್ಲಿ ಋಷಿಗಳೆಲ್ಲರೂ ಬರಗಾಲದಿಂದ ತಪಿಸುತ್ತಿರುವಾಗ ಅವರಿಗೆ ಕಾಣಿಸಿದ್ದು ಗೌತಮ ಋಷಿಗಳ ಆಶ್ರಮ. ಆ ಆಶ್ರಮದಲ್ಲಿ ಫಲವತ್ತಾಗಿರುವಂತಹ ಭೂಮಿ, ಕಾಲ ಕಾಲಕ್ಕೆ ಮಳೆ ಬೆಳೆ ಇತ್ಯಾದಿಗಳು ಸುಭಿಕ್ಷವಾಗಿದ್ದವು. ಈ ಹಣ್ಣುಗಳು ಎಷ್ಟು ಚೆನ್ನಾಗಿದೆ, ಆಸ್ವಾದಕರವಾಗಿದೆ. ಈ ತಂಪಾದ ಮರಗಳ ಕೆಳಗೆ ಒಂದಿಷ್ಟು ಕಾಲ ತಪಸ್ಸು ಮಾಡಿ ಈ ಹಣ್ಣುಗಳನ್ನು ತಿನ್ನುತ್ತಿದ್ದರೆ ಎಷ್ಟು ಆನಂದಕರವಾಗಿದೆ. ಗೌತಮ ಋಷಿಗಳು ನಮ್ಮನ್ನು ಈಗಲೇ ಬೀಳ್ಕೊಡಲು ಸಿದ್ಧರಿಲ್ಲ. ಆದರೆ ನಮ್ಮ ನಮ್ಮ ಆಶ್ರಮಗಳಿಗೆ ಹೋಗಬೇಕು ಎಂದು ತವಕ. ಅದಕ್ಕಾಗಿ ನಾವೆಲ್ಲರೂ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಆ ಮಹಾಗಣಪತಿಯೇ ನಮಗೆ ಪರಿಹಾರವನ್ನು ಸೂಚಿಸುತ್ತಾರೆ. ಕೇಳಿಸ್ತಾ ಇಲ್ಲ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ. ಶಾಸ್ತ್ರಿಗಳ ಪಾಠದ ಅಳತೆ ಘನ ಪಂಡಿತರಿಗೂ ಕಠಿಣ. ಅಂತಲ್ಲಿ ಬಾಲಭಾಷೆ ಬಾಲಕನಿಗೇನು ಸಾಧ್ಯ? ಶಬ್ದ ಮಂಜರಿ ಧಾತು ಮಂಜರಿ ಬಾಯಿ ಪಾಠಕ್ಕೆ ಒಲಿಯುವುದೇ ಎತ್ರ. ನ್ಯಾಯಶಾಸ್ತ್ರ ದೊಡ್ಡವ್ರ ಸಂಪತ್ತು, ನಿನ್ನಂತ ಪೋರರಿಗಲ್ಲ. ಬಾಲವಾಡಿ ವಿದ್ಯಾರ್ಥಿಗೆ ಬೇರೆ ಪಾಠಶಾಲೆಗಳಿವೆ, ಹೋಗು ಹೋಗು. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ. Jump,